ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಸಾನು ಸ್ಕೂಲ್ದಿಂದ ಬಂದ ನಂತರ ಸ್ವಲ್ಪ ಆಟ ಆಡಿದ ತಕ್ಷಣ ಅಭ್ಯಾಸ ಮಾಡಕ್ಕೆ ಕರೆದ್ನಿ. ಅಭ್ಯಾಸದ ಮುಗಿಸಿ ಆದ ನಂತರ ಜಾತ್ರೆದಿಂದ ಸಾಮಾನು ತಂದಿರು, ಅದರಲ್ಲಿ ರಾತ್ರಿ ಆಡ್ಕೊತ ಕುಂತಿರು 9 ಗಂಟೆಗೆ. ಸಡನ್ನಾಗಿ ಏನಾಯ್ತೇನೋ ನಮ್ಮ ಟಿ ವಿ ಒಮ್ಮಿದೊಮ್ಮೆಲೆ ಬಂದು ಬಿತ್ತು. ಸೊ ನಮ್ಮ ಅಣ್ಣ ಸ್ವಲ್ಪ ಅದನ್ನು ಎಲ್ಲ ಥರದ್ದು ಟ್ರೈ ಮಾಡಿದ ರಿಪೇರಿ ಮಾಡೋಕೆ ಮತ್ತು ಹಚ್ಚಾಕ. ಅದೆಷ್ಟ ಏನೋ ವಯರ್ ತೆಗೆದು ಮಾಡಿ ಹಾಕಿರೂ ರಿಪೇರಿ ಆಗಲಿಲ್ಲ. ಅದು ವಾಲ್ ಮೇಲೆ ಇದ್ದಾಗ ಆ ನಂತರ ಅದನ್ನು ಕೆಳಗೆ ಇಳಿಸಿ ಮತ್ತೊಮ್ಮೆ ಚೆಕ್ ಮಾಡೋಕ್ಕಂತ ಕೆಳಗಿಟ್ಟಿದ್ದ. ಆದ್ರೂ ಅದು ಒಟ್ಟು ಆಗಲಿಲ್ಲ. ಹತ್ತಿರ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಇಡಾತೀರ. ಅದನ್ನು ನಾಳೆ ರಿಪೇರಿ ಕೊಡಕ್ಕೆ ಬರ್ತೈತಿ ಅಂತ ಹೇಳಿ. ನಾವು ಟಿ ವಿ ತಂದಾಗಿಂದ ಒಂದು ಸಲನೂ ಟಿ ವಿ ಬಂದು ಬಿದ್ದಿರಲಿಲ್ಲ. ಈಗ ಟಿ ವಿಗೆ ಒಂದು 9 ವರ್ಷ ಆಯಿತು. ಸೊ ಇದು ಫಸ್ಟ್ ಟೈಮ್ ಬಂದು ಬಿಡಂತಲೇ ಸ್ವಲ್ಪ ಬೇಜಾರಾಗಿತ್ತು, ಏನಾಯಿತು ಟಿ ವಿಗೆ ಅಂತ ಅಂದ. ರಿಯಾ, ಟಿ ವಿಗೆ ಏನಾಗೈತಿ? ಏನಾಗೈತಿ? ಆರಾಮಿಲ್ಲ? ಡಾಕ್ಟ್ರ್ ಎಲ್ಲಿದ್ದಾನ? ಯಾರು ಹೋಗ್ಯಾರ ಕರ್ಯಾಕ? ಪಪ್ಪ ಹೋಗಿದ್ದಾನು? ಜ್ವರ ಬಂದಾವ ಅದಕ್ಕೆ? ಸಾನುಗ ಟಿ ವಿ ಬಂದುಬಿಡ ಅಂತಲೇ ಟೈಮ್ ಪಾಸ್ ಆಗೋಕ್ಕಿಲ್ಲ, ಅಭ್ಯಾಸದ ಮಾಡಿ ಆದ ನಂತರ. ಹಾಗಾಗಿ ಸ್ವಲ್ಪ ಮೊಬೈಲ್ ಕೊಡು ಮಮ್ಮಿ, ವಿಡಿಯೋ ನೋಡ್ತೀವಿ ಅಂತಂದ ಕಾಮಿಡಿ ವಿಡಿಯೋ ನೋಡಾತಿರು ರಿಷಿ ಮತ್ತು ಸಾನು ಇಬ್ಬರು ಕೂಡಿ. ಸಾನುಗ ರಿಷಿಗೆ ಮುಕ್ಳೆಪ್ಪ ಮತ್ತು ಮಲ್ಲು ಜಮಖಂಡಿ ಇವರಿಬ್ರದ್ದು ವಿಡಿಯೋ, ಕಾಮಿಡಿ ವೀಡಿಯೋಸ್ ಭಾಳ ಇಷ್ಟ ಆಗ್ತಾವೆ. ಮೋಸ್ಟ್ ಆಫ್ ಟೈಮ್ ಅವರಿಬ್ರದ್ದು ವೀಡಿಯೋಗಳು ನೋಡ್ತಿರ್ತಾರೆ ಇಬ್ಬರು. ನಾನು ಕೇಳಾತಿಳು ಟಿ ವಿ ಯಾವಾಗ ರಿಪೇರಿ ಮಾಡ್ಕೊಂಬರ್ತೀರಿ ಅಂತಂದ. ನಾ ಇವತ್ತು ಬಂದು ಬಿದ್ದೈತಿ, ನಾಳೆ ಬೆಳಿಗ್ಗೆ ಅಥವಾ ಈವ್ನಿಂಗ್ ಕೊಟ್ಟು ಬರ್ತೇವೆ ತಗೋ ಅಂತ ಹೇಳೀನಿ. ರಿಪೇರಿ ಮಾಡೋರನ್ನ ಮನೆಗೇನ ಕರೆಸಿದ್ದು. ಬೆಳಗ್ಗೆ ಬಂದಿರು ನಾ ಬ್ಯಾಂಕಿಗೆ ಹೋದಾಗ. ಬಟ್ ಅವ್ರು ಬಂದು ನೋಡಿ ಇಲ್ಲಿ ಸ್ವಲ್ಪ ರಿಪೇರಿ ಆಗಂಗಿಲ್ಲ, ನಮ್ಮ ಮನೆಗೇನ ತಂದು ಕೊಡ್ರಿ, ನಾ ಅಲ್ಲಿ ಮನ್ಯಾಗನ ಚೆಕ್ ಮಾಡಿ ಆ ನಂತರ ಏನಾಗೈತೆ ಅನ್ನೋದು ಹೇಳ್ತೇನೆ ಅಂತ ಅಂದರು. ಹಾಗಾಗಿ ಸಾಯಂಕಾಲ ನಾ ಬ್ಯಾಂಕ್ದಿಂದ ಬರಗುಡ್ದ ನಾನು ಮತ್ತು ಪಪ್ಪ ಇಬ್ಬರು ಇದನ್ನು ಟಿ ವಿ ರಿಪೇರಿ ಕೊಡಾಕ ಹೊಂಟಿದ್ದು. ನಮ್ಮನ್ನ ಅದನ್ನು ತೆಗೆದ್ಕೊಂಬಂದ ನನ್ನ ಕೈಯಾಗ ಕೊಡಾಕ ತೊಗೊಂಬರತ್ತಿದ್ದ ಗಾಡಿ ಮ್ಯಾಗ. ನಮ್ಮ ಪಪ್ಪ ಒಬ್ಬರು ಹೋಗ್ತೇನೆ ಅನ್ನತ್ತಿರು, ಬೇಡ ನಾನು ಬರ್ತೇನೆ ಮತ್ತು ಕಾಚಿಗದ ಏನಾರೇ ಆದತ್ತು ಅಂತ ಅಂದ. ಸೊ ನಾ ಹಿಂದೆ ಹಿಡ್ಕೊಂಡು ಕುಂತೀನು, ನೀ ಗಾಡಿ ಹೊಡಿ ಅಂತ ಹೇಳಿ. ಹಾಗಾಗಿ ಪಪ್ಪ ನಾನು ಇಬ್ಬರು ಕೂಡಿ ಹೊಂಟಿದ್ದು. ಇಲ್ಲಿ ನೋಡ್ರಿ, ನಾವು ಆಲ್ರೆಡಿ ವೇಲ್ನ ಕಟ್ಟಿದ್ದೇನೆ. ಮತ್ತು ನಮ್ಮ ಅಣ್ಣ ಅದಕ್ಕೆ ಇನ್ನೊಂದು ಗಂಟು ಹಾಕಿ ಅಗದಿ ಮ್ಯಾಲೆ ಕಟ್ಟಿದ, ಗಾಡಿ ಒಳಗೆ ಸಿಗಬಾರ್ದು ಮಾಡಬಾರ್ದು ಅಂತಂದ. ಈಗ ನಾನು ಪಪ್ಪ ಇಬ್ಬರು ಕೂಡಿ ಅದನ್ನು ಟಿ ವಿ ರಿಪೇರಿ ಕೊಡಕ್ಕೆ ಹೊಂಟಿದ್ದು. ಅವ್ರದ್ದು ಶಾಪ್ ಇರಲಿಲ್ಲ, ಮನ್ಯಾಗನ ರಿಪೇರಿ ಮಾಡ್ತಾರೆ. ಸೊ ಅವ್ರ ಮನೆಗೆ ಕೊಡಕ್ಕೆ ಹೊಂಟಿದ್ದು. ನಮ್ಮ ಸುಪ್ರಿಯಾಗಳ ಹತ್ತಿರ ಮಾವಾರ ಮತ್ತು ರಾಹುಲ 3 ಜನ ಎಲ್ಲೋ ಅವರ ಪರ್ಸ್ನಲ್ ಕೆಲಸಕ್ಕೆ ರಿಲೇಟಿವ್ಸ್ ಮನೆಗೆ ಹೊಂಟಿರು. ಹಾಗಾಗಿ ಸುಪ್ರಿಯಾ ಇಡೀ ದಿನ ಒಬ್ಬಾಕೆ ಆಗ್ತಾಳು. ಹಾಗಾಗಿ ಅವ್ರು ಏನಂದ್ರು, ಕಾಲೇಜ್ ಮುಗಿಸ್ಕೊಂಡು ನಿಮ್ಮ ಮನೆಗೇನೆ ಹೋಗು, ಇವತ್ತು ಅಲ್ಲೇ ವಸತಿ ಮಾಡಿ ನಾಳೆ ಈವ್ನಿಂಗ್ ಬಾ ಅಂತ ಹೇಳಿರು. ಹಾಗಾಗಿ ಸುಪ್ರಿಯಾ ಕಾಲೇಜ್ ಮುಗಿಸ್ಕೊಂಡು ನಮ್ಮ ಮನೆಗೇನೆ ಇಲ್ಲೇ ಬಂದಿಳು. ಬಂದ ತಕ್ಷಣ ಆಕೆಗೆ ಸ್ವಲ್ಪ ಕಾಲುಂಗುರದ ಹಾಕಿ ಅಗದಿ ಫಿಟ್ ಹಾಕಿರು. ಹಾಗಾಗಿ ಕಾಲೆಲ್ಲ ನೋವಾಗಿತ್ತು, ಸ್ವಲ್ಪ ಉಬ್ಬಿತ್ತು, ಬಾವು ಬಂದಿತ್ತು. ಹಾಗಾಗಿ ಅದನ್ನು ಸ್ವಲ್ಪ ಸಡ್ಲ್ ಮಾಡೋಕ್ಕಂತ ನಾವೆಲ್ಲರೂ ಕೂಡಿ ಟ್ರೈ ಮಾಡತ್ತಿದ್ದು. 2 ಕಾಲಿನೂ ಕಾಲುಂಗುರದ್ದು ಭಾಳ ಉಬ್ಬಿದ್ದು. ಸೊ ನಾ ಇಲ್ಲಿ ಫೋರ್ಕ್ ಹಾಕಿ ಸ್ವಲ್ಪ ಹಿಗ್ಸಕ್ಕೆ ಟ್ರೈ ಮಾಡತ್ತೀನಿ. ಈಗ ರಾತ್ರಿ ತನಕ ಹೆಂಗಾರೆ ಮಾಡು, ನಾಳೆ ಬೆಳಿಗ್ಗೆ ಪತ್ತಾರ ಅಂಗಡಿಗೆ ಹೋಗಿ ರಿಪೇರಿ ಮಾಡಿಸ್ಕೊಂಬರಕ್ಕೆ ಬರ್ತೈತಿ ಅಂತ ಹೇಳಿ. ಆಕೆಗೆ ಭಾಳ ಪೇನ್ ಆಗತ್ತಿತ್ತು ಮತ್ತು ಬಾವು ಭಾಳ ಬಂದಿತ್ತು. ಹಾಗಾಗಿ ಫೋರ್ಕ್ ಯೂಸ್ ಮಾಡಿ ಟ್ರೈ ಮಾಡತ್ತೀನಿ. ಹಂಗೂ ಹಿಂಗೂ ಮಾಡಿ ಅದನ್ನು ಸ್ವಲ್ಪ ಸಡ್ಲ್ ಮಾಡಿ ಕೊಟ್ಟಿನಿ ಆಕೆಗೆ.
ನಾನು ಅತ್ತಿರು ಮತ್ತು ಸಾನು 3 ಜನ ಕೂಡಿ ಗುದ್ದಾಡತ್ತಿದ್ದು. ಆಕೆ ಪಾಪ ಭಾಳ ಸಾಯ್ತೆ ನಾತಿಳು, ಆದ್ರೂ ಸಡ್ಲು ಮಾಡ್ತೀವಿ ತಡಿ ಅಂತ ಹೇಳಿ ಒಂದು ಸ್ವಲ್ಪ ಸಡ್ಲು ಮಾಡಿದ್ದು ಅದನ್ನು. ನಾವು ಟಿ ವಿ ರಿಪೇರಿ ಒಂದು ದಿವ್ಸನೇ ಆಗ್ತೈತೆ ಅಂತ ಅಂದ್ಕೊಂಡಿದ್ದು, ಬಟ್ ಅವರ ಒಂದು 2-3 ದಿವ್ಸ ಬೇಕಾಗ್ತೈತಿ ಅಂತ ಅಂದರು. ಹಾಗಾಗಿ ಇಲ್ಲಿ ನಮ್ಮ ಮನ್ಯಾಗ ಟಿ ವಿ ಒಂದು 2-3 ದಿವ್ಸ ಇರಲಿಲ್ಲ. ಸಾನುಗೆ ಒಟ್ಟು ಟೈಮ್ ಪಾಸ್ ಆಗೋಕ್ಕಿಲ್ಲ. ಹಾಗಾಗಿ ಅಭ್ಯಾಸ ಮತ್ತು ಆಟ ಅದೆಲ್ಲ ಮುಗಿಸಾದ ನಂತರ ಮತ್ತೇನು ಮಾಡಲಿ ಅಂತ ಅನ್ಕೊತ ಅವ್ರ ಮದರಂಗಿ ಇತ್ತು ಮನ್ಯಾಗ, ಅದನ್ನು ತೊಗೊಂಡು ಅವ್ರ ಆಯಿ ಕೈಗೆ ಹಚ್ಕೊತ ಕುಂತಿಳು. ಒಟ್ಟು ಟೈಮ್ ಪಾಸ್ ಆಗುವತ್ತಾಗಿತ್ತು. ಅವ್ರ ಆಯಿ ಆಯಿತು ಹಚ್ಚು ಅಂತ ಹೇಳಿರು. ಹಾಗಾಗಿ ಅವ್ರ ಆಯಿಗೆ ಏನೋ ಒಂದು ಸ್ವಲ್ಪ ಸಣ್ಣದ ಡಿಸೈನ್ ತೆಗ್ಯಾತೇಳು. ಅವ್ರ ಆಯಿನೂ ಕೈ ಕೊಟ್ಟು ಕುಂತಿರು. ಏನು ಮಾಡ್ತಿ ಮಾಡು, ನಿಂಗೂ ಟೈಮ್ ಪಾಸ್ ಆಗುವತ್ತು ಅಂತ ಅಂದ. ಆದರೂ ಮೆಹಂದಿ ಚಲೋ ತಂಗೇನ ಹಾಕಿಳು. ಒಂದು ಸಣ್ಣ ಡಿಸೈನ್ ಸಿಂಪಲ್ಲಾಗಿ ತೆಗ್ದೇಳು, ಚಂದನ ತೆಗ್ದೇಳು. ನೀವು ನೋಡಂಗಿಲ್ರಿ ಮೊಬೈಲ್ನ ನಾವು ಬಿಡ್ತೇವ್ರಲ್ಲ, ನೀವು ನೋಡಂಗಿಲ್ಲ. ಮನ್ಯಾಗ ಟಿ ವಿ ಅದ ಬಂದಿತ್ತಂದ್ರೆ ಈ ಥರದ ಇಂಡೋರ್ ಔಟ್ಡೋರ್ ಗೇಮ್ಸ್ ಎಲ್ಲನೂ ಆಚೆ ಬರ್ತಾವೆ, ನೆನಪು ಬರ್ತಾವೆ, ಆಡೋಕ್ಕೂ ಹಿಡಿತಾರು. ಅವ್ರ ಆಯಿನೂ ಹುಡುಗರಿಗೆ ಟೈಮ್ ಪಾಸ್ ಆಗಾನಿಲ್ಲ ಅಂತಂದು ಸಾನುಗಳ ಆಯಿ ಮತ್ತು ರಿಷಿ ಸಾನು 3 ಜನ ಕೂಡಿ ಸ್ನೇಕ್ ಲ್ಯಾಡರ್ ಆಟ ಆಡತ್ತಿರು. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.